ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರೋ ಕೇಳ್ತಾ ಇದ್ರು, ಅಣ್ಣ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರದ್ದು ಒಂದ್ಸಲ ಮಾಡಿ ಅಣ್ಣ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣ ಹತ್ರ ಮಾತಾಡ್ತಾರೆ, ಹೇಗ್ ಮಾತಾಡ್ತಾರೆ ಅಂತ ನೋಡೋಣ. ನಮಸ್ಕಾರ ಅಣ್ಣ, ಬನ್ನಿ ಅಣ್ಣ, ಏನಾದ್ರೂ ಹೇಳಿ ಅಣ್ಣ, ಪರವಾಗಿಲ್ಲ. ನಮ್ ಜನ ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ಅಣ್ಣ, ಪ್ಲೀಸ್ ಅಣ್ಣ ದಯಮಾಡಿ ಏನಾದ್ರೂ ಹೇಳಿ ಅಣ್ಣ. ನಮಸ್ಕಾರನಪ್ಪ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮಸ್ಕಾರ. ಏನೋ ಕೇಳ್ತಾ ಇಲ್ಲ, ಎಲ್ರ ಚೆನ್ನಾಗೆ ಮಾತಾಡ್ತಾ ಇದಾರಲ್ವಾ ಅಣ್ಣ? ಏನಿಲ್ಲ, ಮಾಮೂಲಿ ನಿಮ್ದು ಓಲ್ಡ್ ವಾಯ್ಸು ಇದಕ್ಕಿಂತ ನಿಮ್ದು ಹುಡುಗನಲ್ಲಿ ಮಾತಾಡ್ತಾ ಇದ್ರಲ್ಲ ಅಣ್ಣ, ಪ್ಲೀಸ್ ಅಣ್ಣ ಅದ್ರ ಬಗ್ಗೆ ಮಾತಾಡಿ ಅಣ್ಣ. ಏನಕ್ಕಪ್ಪ ಚೆನ್ನಾಗಿಲ್ವಾ ನನ್ನ ವಾಯ್ಸು? ಏನಾಗೋಯ್ತು? ವಯಸ್ಸಾದ ತಕ್ಷಣ ನಾನೇ ಚೆನ್ನಾಗಿಲ್ಲ ಅಂತ ಇದ್ದೇನೇನು? ನಿಮ್ ಬಗ್ಗೆ ಯಾವತ್ತಾದ್ರೂ ನಾನು ಹಂಗ್ ಮಾತಾಡ್ತೀನಣ್ಣ, ದಯವಿಟ್ಟು ಕ್ಷಮಿಸಿ ಅಣ್ಣ. ಏನೋ ಮಾತಿನ ಸಂದರ್ಭ ಹಾಗಾಗಿರ್ಬೋದು. ಓಕೆನಪ್ಪ, ಪರವಾಗಿಲ್ಲ. ಇನ್ನೊಂದು 15 ವರ್ಷ ಹಿಂದೆ ನಾನು ಹೇಗೆ ಮಾತಾಡ್ತಾ ಇದ್ದೆ ಅಂತ ನೋಡೋಣ, ಎಲ್ರಿಗೂ ತೋರಿಸ್ತೀನಿ. ಕೊತ್ತೆ ಕನವರ್ನ ಹೇ ಕನವರ್ನ ಲಾಲ್ ಬೋಲ. ಎಲ್ರಿಗೂ ನಮಸ್ಕಾರ. ಏನಕ್ರಪ್ಪ ಯಾರೋ ಕನ್ನಡನೇ ಮಾತಾಡ್ತಾ ಇಲ್ಲ ಅಂತೆ? ದಯವಿಟ್ಟು ಹುಟ್ಟಿರೋದಿಲ್ಲಿ, ಬೆಳೀತಿರೋದಿಲ್ಲಿ, ಅನ್ನ ತಿಂತಾ ಇದ್ದೀರಲ್ವಾ, ಅನ್ನ ಅದನ್ನು ಇಲ್ಲೇ ಅಂತದ್ರಲ್ಲಿ ಕನ್ನಡ ಯಾಕ್ರಪ್ಪ ಮಾತಾಡ್ತಾ ಇಲ್ಲ? ದಯವಿಟ್ಟು ಕನ್ನಡ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ದರ್ಶನ್ ಡೈಲಾಗ್ ಕೇಳಿದ್ರೆ ಹೆಂಗಿರತ್ತೆ ಅಂತ ನೋಡೋಣ. ಓಕೆ ಅಣ್ಣ, ನೀವ್ ಹೇಳಿದ ಮೇಲೆ ನಿಜವಾಗ್ಲೂ ಅರ್ಥ ಮಾಡ್ಕೊಂತಾರೆ ನಮ್ ಕನ್ನಡ ಜನ ಅಂತ ಗೊತ್ತಣ. ಓಕೆನಪ್ಪ, ಪರವಾಗಿಲ್ಲ. ನಿಂದೊಂದೆರಡು ಡೈಲಾಗ್ ಕೇಳ್ಬೇಡ, ನಮ್ಮ ಹುಡುಗರು ಕೇಳಿ ಖುಷಿ ಆಗಲಿ. ಕಷ್ಟ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ಕಾಯಿಲೆ ಇಲ್ದೆ ರೋಗಿ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ಡಾನ್ ನನ್ನಂತ ಬಂಡ್ರ ಹತ್ರ ಬರಲ್ಲ. ರಾಜ ಆಗ್ಬೇಕು ಅನ್ನೋ ಆಸೆ ಇದ್ರೆ ರಾಜ್ಯನ ಗೆಲ್ಲೋ ತಾಕತ್ತಿರ್ಬೇಕು. ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ಥ್ಯಾಂಕ್ ಯು ಅಣ್ಣ.